ಒಂದು ರೀತಿ ಇವರು ಸೋಲು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೋ ಆಗಲಿ, ಯಾರು ಸೋಲೋ ಗೆಲುವೋ ಗೊತ್ತಿಲ್ಲ. ಬಟ್ DCC ಬ್ಯಾಂಕಿನ ಅಲ್ಲಿಯ ರೈತರೇ ಆಗಲಿ, ಅಲ್ಲಿಯ ಏನಪ್ಪ ಅಂತಂದ್ರೆ ಈ ಒಂದು ವ್ಯವಹಾರ ಮಾಡುತ್ತಿರೋ ಜನರಿಗಾಗಲಿ ತೊಂದರೆ ಆಗದಂಗೆ ಈ ಸಮಸ್ಯೆನ ಬಿಡಿಸ್ಬೇಕಾಗ್ಯದ. ಅದಕ್ಕೆ ನೌಕರ ಸಂಘನೂ ಸಹಿತ ಕಾನೂನಾತ್ಮಕ ಹೋರಾಟ ಮಾಡಲಿ. ಯಾಕಂದ್ರೆ ಹೊಡೆದಿಸ್ಕೊಂಡ ಪಾಪ ಅವರು ನ್ಯಾಯ ಸಿಗಲೇಬೇಕು. ಅದೇ ಕಾರಣಕ್ಕೆ ಸುಳ್ಳಾಗಿದ್ರೆ ಸೌದಿಯವ್ರಿಗೂ ನ್ಯಾಯ ಸಿಗಬೇಕಾಗ್ಯದ. ಇದೇನಿದ್ರು ಕಾನೂನು ಚೌಕಟ್ಟಿನಲ್ಲ ಈ ಹೋರಾಟ ಅದು ಭಾಳ ಉತ್ತಮ. ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಇಂದಿನ ದಿನದಲ್ಲಿ ತಪ್ಪ. ಯಾಕಂದರೆ ಇದು ಕಾನೂನಾತ್ಮಕವಾಗಿ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂದಾಗ ಪ್ರೂವ್ ಮಾಡಬೇಕಾದವರು ಇವರು ಹೆಂಗೆ ಯಾರು ಹೊಡಿಸ್ಕೊಂಡ್ರು ಏನು ಯಾವ ರೀತಿಯಾಗಿ ಸಾಕ್ಷಿ ಕೊಡಬೇಕಾದ್ದು. ನಾವು ಹೊಡೆದಿಲ್ಲ ಅನ್ನುವಂಥವ್ರು ಅವರು ಕಾನೂನು ಅಡಿಯಲ್ಲಿ ಇದು ಚೆಕ್ ಆಗುವಂಥದ್ದು ಅಥವಾ ಕಾನೂನು ಅಡಿಯಲ್ಲಿ ಇದೆಲ್ಲ ನಡೆಯುವಂಥ ಕ್ರಿಯೆ. ಹೀಗಾಗಿ ಇದನ್ನು ಸಾರ್ವಜನಿಕಗೊಳಿಸಲಾರ್ದ ಕಾನೂನು ಅಡಿಯಲ್ಲಿ ಇದನ್ನು ಓದಿದ್ರೆ ಭಾಳ ಉತ್ತಮ. ಯಾಕಂದ್ರೆ ಜನಕ್ಕೂ ತೊಂದರೆ ಆಗಿರಬಾರ್ದು, ಅದೇ ಕಾರಣಕ್ಕೆ ಇದು ಬೀದಿ ಹೋರಾಟ ಆಗಿರಬಾರ್ದು. ಇದು ಬೀದಿ ಹೋರಾಟ ಮಾಡುವಂಥ ವಿಷಯ ಅಲ್ಲ. ಯಾಕಂದ್ರೆ ಇದರ ಸೂಕ್ಷ್ಮತೆಗಳು ಭಾಳ ಇವು ವೈಯಕ್ತಿಕ ಆಗೋದ್ರಿಂದಾಗೆ ವೈಯಕ್ತಿಕತೆಯಿಂದ ಇದು ಸಾರ್ವಜನಿಕ ಆದಂಗೆ ಆಗ್ತಾಯಿದೆ. ಆದರೆ ಮೊದಲು ಈಗ ಇದ್ದಿದ್ದು ವೈಯಕ್ತಿಕವಾಗಿ ಸೌದಿ ವರ್ಸಸ್ ಕರಣ್ ಅವರು ಇವರಿಬ್ಬರಲ್ಲಿ ಯಾರು ಸತ್ಯವಂತರು ಈ ತನಿಖೆಯಿಂದ ಇದು ಗೊತ್ತಾಗುವಂಥದ್ದು. ಅದು ಮೊದಲಾಗಲಿ ಮತ್ತು ಸ್ಟ್ರೈಕ್ ಮಾಡುವಂಥ ಏನೊಂದು ನಿರ್ಧಾರ ಮಾಡಿದ್ದಾರೆ ನೌಕರ ಸಂಘದವರು, ಅದ್ರ ಬಿಟ್ಟಷ್ಟು ಭಾಳ ಉತ್ತಮ. ಕಾನೂನು ಪ್ರಕಾರ ಹೋರಾಟ ಮಾಡಲಿ, ಏನು ತಪ್ಪಿಲ್ಲ. ವಿಶೇಷ ತನಿಖಾ ತಂಡ ಆದರೂ ಮಾಡಿಸ್ಲಿ, ಮತ್ತೇನು ಮಾಡಿಸ್ಲಿ. ಹೇಗಾದರೂ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾಗಿ ನಮ್ಮ ಜಾರಕಿಹೊಳಿ ಅವರಾಗಿರ್ಬೋದು, ಬೇಡ ಸೌದಿಯವರಾಗಿರ್ಬೋದು, ತನಿಖಾ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮನ್ನು ನೇಮಿಸಿ ಸತ್ಯ ಹೊರತಂದ್ರೆ ನಿಜವಾಗಿಯೂ ಇಬ್ಬರಿಗೂ ಲಾಭ ಆಗ್ತದೆ, ಸತ್ಯ ಒಂದು ಹೇಳೋದು ಗೊತ್ತಾಗ್ತದೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಈ ಒಂದು ತಿಕ್ಕಾಟ ಭವಿಷ್ಯದಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ ಮೇಲಿನ ಹಿಡಿತ ಜೊತೆಗೆ ಸೌದಿಯವರ ಭವಿಷ್ಯ ಎರಡೂ ದಿನಗಳು ನಿಂತಿದ್ದಾವೆ ಅಂತ ಹೇಳ್ತಾ ಇದರಲ್ಲಿ ಯಾರು ಗೆಲ್ಲಬಹುದು, ಯಾರ ಭವಿಷ್ಯ ಏನು ಅನ್ನೋದು ಇನ್ನು ಮುಂದಿನ ಮತ್ತೆ ಕೆಲವು ದಿನದಲ್ಲಿ ಗೊತ್ತಾಗುವಂಥದ್ದು. ಆದರೆ ಈಗ ಡೆವಲಪ್ ಆಗಿದ್ದನ್ನು ನೋಡಿದಾಗ ಇದು ನಿಶ್ಚಿತವಾಗಿಯೂ ಎರಡು ಏನಪ್ಪ ಅಂತಂದ್ರೆ ಮಧ್ಯಾಹ್ನಗಳ ಮಧ್ಯದ ಗುದ್ದಾಟ ಅನ್ನೋದನ್ನು ಮಾತ್ರ ನಾವು ಮರೀಲಿಕ್ಕೆ ಆಗುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗೊಂಡು ವಂದನೆಗಳು.